ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಕೋಪಗೊಂಡನಹಳ್ಳಿಯಲ್ಲಿ ಕಳೆದ 1 ತಿಂಗಳಿಂದ ಕೋತಿ ಹಾವಳಿ ಗ್ರಾಮಸ್ಥರ ನೆಮ್ಮದಿ ಕೆಡಿಸಿದೆ. ಲೋಕಸಭಾ ಕ್ಷೇತ್ರದ ಚುನಾವಣೆಯ ದಿನದಂದು ಮತಗಟ್ಟೆಗೆ ನುಗ್ಗಿದ ಕೋತಿಗಳು ಮತದಾನಕ್ಕೆ ಅಡ್ಡಿಪಡಿಸಿದ್ದವು. ಅಂದಿನಿಂದ ಇಂದಿನವರೆಗೂ ಕೋತಿಗಳ ಕಾಟ ಮುಂದುವರೆದಿದೆ. ಮುಸಿಯಾ ಜಾತಿಗೆ ಸೇರಿದ ಕೋತಿಯೊಂದು ವಿದ್ಯುತ್ ಸ್ಪರ್ಶಕ್ಕೆ ಬಲಿಯಾಗಿದ್ದು ಆ ಗ್ರಾಮದ ಆಸುಪಾಸಿರುವ ಕೋತಿ ಹಿಂಡನ್ನು ಕೆರಳಿಸಿದೆ. ಪರಿಣಾಮ ಒಂದಲ್ಲ ಒಂದು ರೀತಿಯಲ್ಲಿ ಗ್ರಾಮಸ್ಥರಿಗೆ ಕೋತಿಗಳು ಕಾಟ ಕೊಡ್ತಾನೆ ಇದೆ. ಹಿಂಡು ಹಿಂಡಾಗಿ ದಾಳಿ ಮಾಡ್ತಾ ಇದ್ದು ಜನರ ಆತಂಕಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮವನ್ನು ಕೈಗೊಳ್ಳದೇ ಇರೋದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕಡೆ ಹಿಂಭಾಗಿದ್ಮೇಲೆ ಅದು ನಂಗೆ ತಡಿ ಅದು ಹಂಗೆ ಜೂಮ್ ಇರ್ಲಿ ಅಲ್ಲಿ ಹೋಗ್ಯಾರ ಒಬ್ರು ಅಲ್ಲಿದೆ ಅಂತ ಹೇಳಿದ್ರೆ ಏನೂ ಬರಂಗಿಲ್ಲ ನೋಡ್ಬರ್ಬೇಕು ಗೊತ್ತಾಗತ್ತೆ